ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಬರ್ತದೆ 5 ನಿಮಿಷ. ವೇದಿಕೆ ಮೇಲೆ ಬರಬೇಕು. ಎಂ ರಾಘವೇಂದ್ರ, ತೇಜಸ್ವರ ರಾಘವೇಂದ್ರ, ಬಸಪ್ಪರ ಶಿವಪ್ಪ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದೆ. राम सुब्बಯ್ಯ, ग्राम पंचायती हाली सदस्य बीके कट्टप्ಪ, ಗೂಳೆಪ್ಪೂರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬಯಲಾಟದ ವೆಂಕಟೇಶ್ ಮೇಷ್ಟ್ರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬಯಲಾಟ ಮಾಸ್ಟರ್ ಬನ್ನಿ.
ನೋಡು ಇಲ್ಲಿ ಬಂದು ಈ ವೇದಿಕೆ ಮೇಲೆ ಸನ್ಮಾನವನ್ನು ನಡೆಸಿಕೊಂಡು ಹೋಗಬೇಕು. ನೋಡಿ ಕಿರಿಕೇರಿ ಸೋಮಲಾಪುರ ಗುಳ್ಳೆಪ್ಪಗೌಡ ಎಲ್ಲಿದ್ದರೆ ಬರಬೇಕು. ಅಭಿಮಾನ್ಯು ಸಂಘದ ಪರವಾಗಿ ಚಾನಲ್ ತಿಮ್ಮಪ್ಪ 500 ರೂಪಾಯಿ ಕೊಟ್ಟು ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಟೈಮ್ ಆಗಿ ಕೆಳಗೆ ಇರಬೇಕು. ಮಳೆ ಮಾಡ ಅಭಿಮಾನಿ ಬರ್ಬೇಕು. ಉತ್ತರ ಕನಕಾಂಗಿ ಕಾಲೇಜಲ್ಲಿ ಕಾಣದಲ್ಲಿ ಕಾಲೇಜಲ್ಲಿ ಇಲ್ರಿ. ಉತ್ತರ ಕನಕಾಂಗಿ ಬರಬೇಕು. ಕಲ್ಕಂ ಮಲ್ಲೆನ ಬಾರಪ್ಪ ಸನ್ಮಾನ ಮಾಡುವಂತೆ ಬಂದು ಮಾಡಿಸ್ಯ. ಅಹೋ ಉತ್ತರಿಯೇ, ಅಹೋ ಅಕ್ಕಯ್ಯ, ನಮ್ಮ ಕಾಂತನು ಕಂದು ಜನತಿನಿಂದ ಕದನಕ್ಕೆ ಹೋಗುವನೆಂತೆ ಅದರಂತೆ ಹೋಗಬೇಡವೆಂದು ಹೇಳುವುದಕ್ಕಾದರೂ ಹರಮಂದಿರಕ್ಕೆ ಹೋಗಿ ಕಾಂತನ ಬಳಿಗೆ ಹೋಗೋಣ ನಡೆಯೇ ಉತ್ತರಿಯೇ. ನಿನ್ನ ಮಾತಿನಲ್ಲಿ ಆಗಲಿ ಅಕ್ಕಯ್ಯ. ಐಶ್ವರ್ಯ ಮತ್ತು ಮೇಳ ಕೇಳರೈ ಅಂತ ಮಳಿಯರೇ. ಇದರಲ್ಲಿ ನನಗೇನು ಸಿಗಲಿಲ್ಲ ರಮೇಶ ಪುಣ್ಯ ಹೊರತು. ಅಹೋ ಪ್ರಿಯ ಸಿದ್ದಪ್ಪನ ಇಷ್ಟೊಂದು ಆತುರದಿಂದ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ಸುದ್ದಿಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಕಾಂತೆ? ಅಹೋ ಕಾಂತ, ಕಾಂತೆ ಸತ್ಯಳಾದ ಎಂದು ಮುಂದೆ ನಿನ್ನ ಪಯಣದ ವಿಚಾರವನ್ನು ತಿಳಿಸುವುದು ನಿನ್ನ ಧರ್ಮ. ಸರ್ವದಾ ತಿಳಿಸುವುದಿಲ್ಲ ಸುಂದರಿ. ಅಹೋ ಕಾಂತ, ಕಾಂತೆ ಹಾಗಾದರೆ ಎಷ್ಟು ಮಾತ್ರಕ್ಕೂ ನಿನ್ನ ಪಯಣದ ವಿಚಾರವನ್ನು ನನಗೆ ತಿಳಿಸುವುದಿಲ್ಲವೇ? ಹೌದು ಸುಂದರಿ. ಏತಕ್ಕೆ? ಸಮಯ ಬಂದಾಗ ತಿಳಿಸುವುದು ಸುಂದರಿ. ಈಗ ಆ ಸಮಯ ಬಂದಿರುವುದಲ್ಲ.
ಜೋರ್ಕೂಲಿ ಪೂಜಾರಂಗ ಆಗತ್ತೆ. ಅಹೋ ಕಾಂತ, ಕಾಂತೆ ಶಸ್ತ್ರವನ್ನು ಸಿದ್ಧಗೊಳಿಸಿ ಶಸ್ತ್ರಾರ್ಜಿತನಾಗಿ ಸತ್ಯರಾದ ಎನ್ನ ಮುಂದೆ ಯಾವ ವಿಚಾರವಾಗಿ ಹೇಳದೆ ನೀನು ಹೋಗುವ ಪಯಣದಲ್ಲಿಗೆ ಕಾಂತ ಗುಣವಂತ. ಅಹೋ ರಾಜಮುಖಿಯಾದ ಮಣದೇಮಣಿ ಸಡಗರ ಸೌಂದರ್ಯ ಅತಿಶಯದ ತಪ್ಪ ಸುಂದರಿ ಕೌರವರ ಪಡೆಗಡರಿ ಕಳ್ಳರ ಹೋರಾದಿಗಳನ್ನು ರಣರಂಗದಲ್ಲಿ ಕರೆದು ಬರುವವರಿಗೂ ಏನು ಮುಕ್ಕುವ ರೋಗ ಸಹಿಸಲಾಗದು. ಅಯ್ಯೇ ರಾಜಮುಖಿಯೇ ಅಹೋ ಪ್ರಿಯ, ಮಾಡದ ನಿನ್ನ ಗೋಗಳಿಗೆ ನುಡಿಯೇ ಮುದ್ದು
ಕಾಂತೆ ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ನಾವು ನಿಮ್ಮನ್ನ ಆಶ್ರಯಿಸಿರುವೆವು ಪ್ರಾಣೇಶ್ವರ. ಸತಿಯರಿಬ್ಬರನ್ನು ಬಿಟ್ಟು ಕೌರವರನ್ನು ಸದೆಬಡೆದು ಚಕ್ರಬಿಂಬವನ್ನು ಬೀಳಿಸುವ ಹೋರುವುದೆಂಬ ವಿಷಯವನ್ನು ಮರೆತು ಎನ್ನ ಮಾತನ್ನು ಲಾಲಿಸಿ ಎಂದು ಬೇಡಿಕೊಳ್ಳುವುದು ನನ್ನ ಬುದ್ಧಿ ಸಂಪನ್ನ. ಭೋಗವೇಣಿ ಆದನಾಗವೇಣಿಯೇ ಧರ್ಮಗಳಿಗೆ ಭೂಭಾಗ ಕೊಡದ ಕೌರವರನ್ನು ಹೀಗೆ ಬರುವನೆಂದು ತರದು ಬಿಲ್ಲ ಹೊಂಬಿಡಿದು ತಲ್ಲರಿಸಿ ಮಾಡುವ ಸಮಯದಲ್ಲಿ ಹಾರಿಸಿ ಬರುವ ನಗರರಿಯ ಸಹೋದರ ಮಗನಿಗೆ ಮಗ ಮಗ ಹಾಗೆ ಬೇಯಿದರೆ ಕಡೆಯಲ್ಲಿ ತಿಳಿಸಿದ್ದಳೆ ಹಣದ ಹಾರೆಯನ್ನು ಬಂದೆ ಎನ್ನುವುದಕ್ಕೆ ಸುಂದರವೇನು ಬರಲಿನ ರಾಣಿ ಕಲಗೀರ ವಾಣಿ. ಅಹೋರುದೇಶ್ವರ, ನೀನು ಎಷ್ಟೇ ಹೇಳಿದರೂ ಚಕ್ರಬಿಂಬವನ್ನು ಬೇಯಿಸಲು ನಿನ್ನ ನಾನು ಕಳಿಸುವುದಿಲ್ಲ. ಅದು ಯಾಕೆ ಕಳಿಸುವುದಿಲ್ಲ ಸುಂದರಿ? ಕಾಂತ, ನಾವಿನ್ನು ಲಗ್ನವಾಗಿ ಷಡಕ ವರ್ಷಗಳು ಗತಿಸಿದ ಕಾರಣ ಸತ್ಯರಾದ ನಮ್ಮಿಬ್ಬರೊಡನೆ ಸಂತೋಷವಾಗಿ ಎಂದು ಹೇಳುತ್ತಿರುವೆನು. ನನಗೆ ಇತರ ಆಸೆ ಇರುವುದಲ್ಲ ಸುಂದರಿ. ಯುದ್ಧ ಮಾಡಿ ಒಂದು ವೇಳೆ ಗೆದ್ದು ಬಾರದೆ ಹೋದರೆ ಇದು ಬರುವ ಯಾರು ಬಲ್ಲವರು ಸುಂದರಿ? ಪ್ರಾಣೇಶ್ವರ, ಈ ಮಾತನ್ನು ನಾನು ಒಪ್ಪುವುದಿಲ್ಲ. ಅದು ಯಾತಕ್ಕೆ ಒಪ್ಪುವುದಿಲ್ಲ ಕಾಂತೆ? ಕಾಂತ, ಕಾಂತೆ ಯುದ್ಧ ಮಾಡಿ ಒಂದು ವೇಳೆ ಬಾರದೆ ಹೋದರೆ ನಮ್ಮಿಬ್ಬರಿಗೆ ಮಹಾರಾಶ್ರಯ. ಕಾಂತ, ಬಲಾಢ್ಯರಾದ ನಿಮ್ಮ ಜನಕರಿರುವಾಗ ನಿನಗೇಕೆ ಚಕ್ರಬಿಂಬದ ಆಸೆ? ಚಕ್ರಬಿಂಬವನ್ನು ಭೇದಿಸಿ ಬರುವುದು ನನ್ನ ಆಸೆ ಸುಂದರಿ. ಪ್ರಾಣೇಶ್ವರ, ಹಾಗಾದರೆ ಮತ್ತೊಮ್ಮೆ ಹೇಳುವೆನು ಕೇಳು. ಅದೇನು ವಿಚಾರವಾಗಿ ಹೇಳು ಸುಂದರಿ. ಪಾರ್ಥನ ಕುವರ ರಘುವೀರ, ಪಂಥವ ಬಿಡುವೆ ಪ್ರಾಣೇಶ್ವರ. ಸುಂದರನೇ ಎನ್ನ ಚಂದಿರನೇ, ಸುಂದರನೇ ಎನ್ನ ಚಂದಿರನೇ. ಕಾಂತ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ.
ಎಂತ ಆಸೆ ಇರುವುದು ಕಾಂತೆ? ಬಲಾಢ್ಯರಾದ ನಿಮ್ಮ ತಂದೆಯವರಾದ ಪಾರ್ಥನಿರುವರು, ಧರ್ಮರಾಯನಿರುವರು. ತಂದೆಗಳ ಇವರಿಲ್ಲದ ಕಾರಣ ತಂದೆಯೆಂದು ಬರಬೇಕು ಕಾಂತೆ. ಲೋಕ ರಕ್ಷಕನಾದ ನಿನ್ನ ಮಾವನಾದ ಶ್ರೀಹರಿರುವಾಗ ನನಗೆ ಇದಕ್ಕೆ ಭಯ. ಅದೇ ಸುಂದರಿ, ಅದು ಏನು ಮಾತನಾಡಿದೆ? ಪಾರ್ಥನ ಕುವರನಿಗೆ ಇಂಥ ರಣಭೀತಿಯನ್ನು ಹೇಳಿ ನನಗೆ ಯುದ್ಧದ ಆಸೆಯನ್ನು ಬಿಟ್ಟು ಬಿಡು ಎಂದು ಹೇಳುತ್ತಿದೆಯಾ? ಪ್ರಿಯ, ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಪ್ರೇ. ಸಾಧ್ಯವಿಲ್ಲವೇ? ಹೌದು ಪ್ರೇ. ನೋಡು ನೋಡು ಯೋಚನೆ ಮಾಡು. ಏನು ಯೋಚನೆ ಮಾಡುವುದೇನಿಲ್ಲ, ರಣರಂಗಕ್ಕೆ ಹೋಗುವುದು ಮಾತ್ರ ಬಿಡುವುದಿಲ್ಲ. ಪಾರ್ಥನ ಕುವರ ರಣವೀರ, ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತ್ಯರಾದ ನಾನು ನಿನಗೆ ಎಷ್ಟು ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದರು ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಸುಂದರಿ. ಕಾಂತ, ಕಾಂತೆ, ಶತ್ರು ಬಲವಂ ಜಯಿಸಿ ಬರುವನೆಂಬ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಒಂದು ವೇಳೆ ನೀನು ಶತ್ರು ಬಲವಂ ಜಯಿಸಿ ಬಾರದೆ ಹೋದರೆ ನಮ್ಮಿಬ್ಬರ ಗತಿಯೇನು? ಅದಕ್ಕಾಗಿ ಈ ನನ್ನ ಪಂಥವನ್ನು ಬಿಟ್ಟು ಬಿಡ ಪ್ರಿಯ. ನೀನೇ ಹೋದರೆ ಇನ್ಯಾರು ನಮ್ಮಿಬ್ಬರಿಗೆ ಆಶ್ರಯ? ನಿಮ್ಮನ್ನು ಫೋಟೋಗ್ರಾಫರ್ ಎಲ್ಲಿ ಬಿಡಿಸ್ಕೊಂತ ಆಸೆ ಆಗೋದು ಪಾಪ ಅದು. ಸಿದ್ದಪ್ಪ ಮ್ಯಾನೇಜರ್ ಉತ್ತರೇ ಸಿದ್ದಪ್ಪ ಮ್ಯಾನೇಜರ್. ಪ್ರಿಯ, ಶತ್ರುಬಲವನ್ನು ಜಯಿಸಿ ಮತ್ತವರನ್ನು ಆಗದು ಎಂದು ನಿನಗೆ ಒತ್ತಿಗೆ ತೆಗೆದು ದಾರಿ ಹೇಳಿದರು. ಭಗವನಿಗೆ ಏನಾದರೂ ಭೂತ ಭವಿಷ್ಯತ್ ವರ್ತಮಾನ ಹಾಗಳ ಏನಾದರೂ ಗೊತ್ತಿದ್ದರೆ ಈ ಅನ್ನು ಮುಂದುವರಿಸಿದರು. ಹೇ ಕಾಂತೆ, ಅಹೋ ಕಾಂತ, ಬಳಿರೆ ಗುರುಬಲ ಬಲವತ್ತವರೆಲ್ಲ ಮೃತ್ಯುವಿಗೆ ಮುಕ್ತ ಮಾಡಿ ಅವರ ಪತ್ನಿಯರ ಕಂಡ ಸೂತ್ರವನ್ನು ಹರಿಸುವ ಬುಧಬಸವಂತಾಮನಿಗೆ ಗೊತ್ತಿಲ್ಲದೆ ಇಂಥ ಬಿತ್ತ ನುಡಿವೆ. ಸುಂದರಿ,
ಹೋಗಬೇಡ ಹೋಗುವ ಕ್ರಾಂತಿ ಪ್ರಿಯಾ ಪ್ರಿಯೇ ಒಲವಿನ ಚೆಲುವ ತಣಿಸುವ ಸುಸ್ತಾಗಿರುವುದೇನು? ಏನು ಒಮ್ಮೆಗೆ ತಿಂಡಿ ಸ್ವಲ್ಪ ಗರಗರ ತಿಕ್ಕಿದ್ರೆ ಮತ್ತೆ ಸುಸ್ತಾಗ ಇರ್ತದೆ. ಅಹೋದೇಶ್ವರ ಈಶ್ವರಿ ರತಿಯ ಮಾತನ್ನು ಮೀರಿದ ಮದನನು ಹರನ ನೇತ್ರಕ್ಕೆ ಭಸ್ಮೀಕೃತನಾದನಂತೆ. ಆದ ಕಾರಣ ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ನಿನಗೆ ಜಯ ಸಿಗುವುದಿಲ್ಲ. ಆದ್ದರಿಂದ ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವೆನು ಪ್ರಾಣಪತಿ. ಚಕ್ರ ಬಿಂಬವನ್ನು ಬೇರಿಸಲು ಹೋದರೆ ಬರುವುದು ನಿನಗೆ ದುರ್ಗತಿ. ಹೇ ಉಡರಾಜ ಮುಖ್ಯಳಾದ ಮಠ ದೇವನಿಯೇ ಜಡ